ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ನಿಶಾ. ಕನ್ನಡ ಪರ ಹೋರಾಟಗಾರರ ಮಧ್ಯೆ ಕಿಡಿ ಹೊತ್ತಿಸಿದ ನಿಗಮ. ಪ್ರೊಟೆಸ್ಟ್ ಓಕೆ, ಬಂದ್ ಬೇಡ ಅಂತಿರೋದ್ಯಾಕೆ ಹೋರಾಟಗಾರರು? ಕನ್ನಡ ಪರ ಬಂಡೆಗೆ ಮತ್ತೆ ಶಾಕ್ ಕೊಟ್ಟಿದ್ದೇಗೆ ಸಿಬಿಐ. ಸಿಲಿಕಾನ್ ಸಿಟಿ ಪೊಲೀಸರ ಚಿನ್ನದ ಬೇಟೆ ಹೇಗಿತ್ತು? ಕರ್ನಾಟಕ ಬಂದ್ಗೆ ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ? ಡಿಸೆಂಬರ್ 5ರಂದು ಕರುನಾಡು ಸಂಪೂರ್ಣ ಸ್ತಬ್ಧವಾಗುತ್ತಾ? ಬೆಂಬಲವಿಲ್ಲದಿದ್ರೂ ಬಂದ್ ಯಶಸ್ವಿಯಾಗುತ್ತೆ ಎಂದಿದ್ದೇಕೆ ವಾಟಾಳ್ ನಾಗರಾಜ್? ಇದೆಲ್ಲವನ್ನ ನೋಡೋಣ ಬಂದ್ ಬಡಿದಾಟ ನ್ಯೂಸ್ ಟಾಪ್ 9ನಲ್ಲಿ. ಡಿಸೆಂಬರ್ 5ಕ್ಕೆ ಕರ್ನಾಟಕ ಬಂದ್ಗೆ ವಾಟಾಳ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದೆ. ಆದರೆ ಡಿಸೆಂಬರ್ 5ರ ಬಂದ್ ಕೇವಲ ಕರೆಯಾಗಿ ಉಳಿಯುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬಂದ್ ಬಗ್ಗೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಮ್ಮತ ಮೂಡುತ್ತಿಲ್ಲ. ಬಂದ್ ಅವಶ್ಯಕತೆ ಸದ್ಯಕ್ಕಿಲ್ಲ ಎನ್ನುತ್ತಿರುವ ಹಲವು ಸಂಘಟನೆಗಳು ಹೋರಾಟ ಮಾಡೋಣ, ಬಂದ್ ಬೇಡ ಅಂತ ಹೇಳ್ತಿವೆ. ಅಲ್ಲದೆ ಬಂದ್ ಕರೆಯಿಂದ ಅಂತರ ಕಾಯ್ದುಕೊಳ್ಳುತ್ತಿವೆ. ಕರ್ನಾಟಕ ಬಂದ್ಗೆ ಓಲಾ ಉಬರ್ ಬೆಂಬಲ ನೀಡಿಲ್ಲ. ಡಿಸೆಂಬರ್ 5ರಂದು ಟ್ಯಾಕ್ಸಿ, ಓಲಾ, ಉಬರ್ ಓಡಾಡಲಿದ್ದು ರೈಲು ಸಂಚಾರ, ಮೆಟ್ರೋ ಸಂಚಾರ ಎಂದಿನಂತೆ ಇರುತ್ತೆ. ಅಲ್ಲದೆ ಲಾರಿ, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಎಂದಿನಂತೆ ಓಡಾಡಲಿದ್ದು ಸರ್ಕಾರಿ, ಖಾಸಗಿ ಕಾಲೇಜುಗಳು ತೆರೆದಿರಲಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘವು ಬೆಂಬಲ ಸೂಚಿಸಿಲ್ಲ. ಡಿಸೆಂಬರ್ 5ರಂದು ಕರ್ನಾಟಕ ಕಂಪ್ಲೀಟ್ ಸ್ತಬ್ಧವಾಗುವುದಿಲ್ಲ. ವಾಟಾಳ್ ನಾಗರಾಜ್ ನೇತೃತ್ವದ ಒಕ್ಕೂಟದಿಂದ ಮಾತ್ರ ಬಂದ್ಗೆ ಬೆಂಬಲ ನೀಡಿದ್ದು, ಉಳಿದ ಕನ್ನಡ ಪರ ಸಂಘಟನೆಗಳು, ಬೇರೆ ಸಂಘಟನೆಗಳು ಹಿಂದೇಟು ಹಾಕ್ತಿವೆ. ಕರವೇ ನಾರಾಯಣಗೌಡ ಬಣ, ಕರವೇ ಪ್ರವೀಣ್ ಶೆಟ್ಟಿ ಬಣವು ಬಂದ್ಗೆ ಬೆಂಬಲ ನೀಡಿಲ್ಲ. ಬಂದ್ ಬದಲು ಸರ್ಕಾರದ ವಿರುದ್ಧ ನಿರಂತರ ಹೋರಾಟಕ್ಕೆ ನಿರ್ಧಾರ ಮಾಡಿವೆ. ಕೊರೋನಾದಿಂದ ಆರ್ಥಿಕ ಹೊಡೆತ ಬಿದ್ದಿರೋದ್ರಿಂದ ಬಹುತೇಕ ಸಂಘಟನೆಗಳು ಬಂದ್ಗೆ ತಾತ್ವಿಕ ಬೆಂಬಲ ನೀಡಿವೆ. ಕೊರೋನಾ ಗೈಡ್ಲೈನ್ಸ್ನಿಂದಾಗಿ ವ್ಯಾಪಾರ ವಹಿವಾಟು ಮುಚ್ಚಿತ್ತು. ಅಲ್ಲದೆ ಅನ್ಲಾಕ್ ಆದ ಬಳಿಕವೂ ಉದ್ಯಮ ಕ್ಷೇತ್ರ ಇನ್ನೂ ಚೇತರಿಸಿಕೊಂಡಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜ್ಯ ಬಂದ್ ಮಾಡಿದ್ರೆ ಮತ್ತಷ್ಟು ನಷ್ಟ ತಂದುಕೊಳ್ಳೋದು ಬೇಡ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದು, ಬಂದ್ ಹೊರತುಪಡಿಸಿ ಎಲ್ಲಾ ರೀತಿಯ ಹೋರಾಟಕ್ಕೆ ಒಲವು ತೋರಿವೆ. ಕರ್ನಾಟಕ ಬಂದ್ಗೆ ಲಾರಿ ಮಾಲೀಕರ ಸಂಘವು ಬೆಂಬಲ ಸೂಚಿಸಿಲ್ಲ. ಡಿಸೆಂಬರ್ 5ರಂದು ರಾಜ್ಯಾದ್ಯಂತ ಎಂದಿನಂತೆ ಲಾರಿಗಳ ಓಡಾಟ ಇರಲಿದೆ. ಕೊರೋನಾದಿಂದ ಈಗಾಗಲೇ ಸಾಕಷ್ಟು ನಷ್ಟವಾಗಿದ್ದು, ಮತ್ತಷ್ಟು ನಷ್ಟ ಮಾಡಿಕೊಳ್ಳದೇ ಇರೋಕೆ ಲಾರಿ ಮಾಲೀಕರ ಸಂಘ ನಿರ್ಧಾರ ಮಾಡಿದೆ. ಇನ್ನು ಡಿಸೆಂಬರ್ 5ಕ್ಕೆ ಬಾರ್ ಮತ್ತು ರೆಸ್ಟೋರೆಂಟ್ಗಳು ಕೂಡ ಎಂದಿನಂತೆ ತೆರೆದಿರುತ್ತೆ. ಬಂದ್ಗೆ ಬಾರ್ ಮಾಲೀಕರ ಅಸೋಸಿಯೇಷನ್ ಬೆಂಬಲ ನೀಡಿಲ್ಲ. ಬಂದ್ಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಚಾಲಕರ ಸಂಘಟನೆಗಳು ಕೂಡ ಬೆಂಬಲ ನೀಡಿಲ್ಲ. ಕೊರೋನಾದಿಂದ ಸಾರಿಗೆ ನಿಗಮಕ್ಕೆ ಸಾಕಷ್ಟು ನಷ್ಟವಾಗಿದ್ದು, ನೌಕರರಿಗೆ ಇನ್ನೂ ಸಂಬಳವಾಗಿಲ್ಲ. ಹೀಗಾಗಿ ಮತ್ತೊಂದು ದಿನ ಬಂದ್ ಮಾಡಿದ್ರೆ ಸಂಬಳಕ್ಕೆ ಕೊಕ್ಕೆ ಬೀಳುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಬಂದ್ ಮಾಡದೆ ಹೋರಾಟ ಮಾಡೋಕೆ ಬೆಂಬಲಿಸೋಕೆ ನಿರ್ಧಾರ ಮಾಡಲಾಗಿದ್ದು, ಡಿಸೆಂಬರ್ 5ರಂದು ರಾಜ್ಯಾದ್ಯಂತ ಎಂದಿನಂತೆ ಸಾರಿಗೆ ಸಂಚಾರ ಇರಲಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿಲ್ಲ. ಲಾಕ್ಡೌನ್ನಿಂದಾಗಿ ಚಿತ್ರರಂಗ ಸಾಕಷ್ಟು ಸಂಕಷ್ಟದಲ್ಲಿದೆ. ಅಲ್ಲದೆ ಇತ್ತೀಚೆಗಷ್ಟೇ ರಾಜ್ಯದಲ್ಲಿ ಸಿನಿಮಾ ಥಿಯೇಟರ್ಗಳು ಓಪನ್ ಆಗಿವೆ. ಚಿತ್ರರಂಗ ಚೇತರಿಸಿಕೊಳ್ಳುವ ಮೊದಲೇ ಬಂದ್ಗೆ ಕರೆ ನೀಡಿದ್ದು, ಬೆಂಬಲ ನೀಡದೇ ಇರೋಕೆ ತೀರ್ಮಾನಿಸಲಾಗಿದೆ. ಕರ್ನಾಟಕ ಬಂದ್ ವೇಳೆ ಹೋಟೆಲ್ ಸೇವೆ ಎಂದಿನಂತೆ ಇರಲಿದೆ. ಹೋಟೆಲ್ ಉದ್ಯಮಕ್ಕೆ ಕೊರೋನಾ ಭಾರಿ ಪೆಟ್ಟು ನೀಡಿದ್ದು, ಮಾಲೀಕರು ಸಾಕಷ್ಟು ನಷ್ಟದಲ್ಲಿದ್ದಾರೆ. ಹೀಗಾಗಿ ಡಿಸೆಂಬರ್ 5ರಂದು ಬಂದ್ಗೆ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡೋಕೆ ಹೋಟೆಲ್ ಮಾಲೀಕರ ಸಂಘ ನಿರ್ಧಾರ ಮಾಡಿದೆ. ಡಿಸೆಂಬರ್ 5ರಂದು ಎಂದಿನಂತೆ ಹೋಟೆಲ್ಗಳು ತೆರೆದಿರುತ್ತೆ. ಬಂದ್ ಬಗ್ಗೆ ಕನ್ನಡ ಸಂಘಟನೆಗಳಲ್ಲೇ ಒಮ್ಮತ ಮೂಡಿಲ್ಲ. ಹೀಗಿದ್ರೂ ವಿರೋಧದ ಮಧ್ಯೆ ಬಂದ್ ಯಶಸ್ವಿಯಾಗುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಅವರು, ಬಂದ್ ಯಶಸ್ವಿ ಆಗೇ ಆಗುತ್ತೆ. ಬಂದ್ ಮುಗಿದ ಮೇಲೆ ನೋಡಿ ಹೇಗಾಗುತ್ತೆ ಅಂತ ಬಂದ್ ಯಶಸ್ವಿಯಾಗುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕರವೇ ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ ಮನೆಗೆ ತೆರಳಿ ಮನವೊಲಿಕೆ ಮಾಡ್ತೇನೆ. 2-3 ದಿನಗಳಲ್ಲಿ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ವಾಟಾಳ್ ಹೇಳಿದ್ರು. ಕೆಆರ್ ಮಾರ್ಕೆಟ್ ಪೊಲೀಸರ ಚಿನ್ನದ ಬೇಟೆ ಹೇಗಿತ್ತು? ಡಿಕೆ ಶಿವಕುಮಾರ್ಗೆ ಸಿಬಿಐ ಮತ್ತೆ ಶಾಕ್ ಕೊಟ್ಟಿದ್ದೇಕೆ? ಹ್ಯಾಕಿಂಗ್ ಮಾಸ್ಟರ್ ಕಿಲಾಡಿತನಕ್ಕೆ ಸಿಸಿಬಿಐ ಶಾಕ್ ಆಗಿದ್ದೇಕೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಿಬಿಐ ಮತ್ತೆ ಸಮನ್ಸ್ ನೀಡಿದೆ. ನವೆಂಬರ್ 23ರಂದು ವಿಚಾರಣೆಗೆ ಹಾಜರಾಗುವಂತೆ ಡಿಕೆಶಿಗೆ ಸಿಬಿಐ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ, ನವೆಂಬರ್ 23ರಂದು ಸಿಬಿಐ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಡಿಜೆಹಳ್ಳಿ, ಕೆಜಿಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಭೆ ಪ್ರಕರಣ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಭೇಟಿಯಾಗಿದ್ರು. ಪಕ್ಷದಿಂದ ತಮಗೆ ಸೂಕ್ತ ನೆರವು, ನ್ಯಾಯ ಸಿಗದ ಹಿನ್ನೆಲೆ ಡಿಕೆಶಿ ಬಳಿ ಶಾಸಕ ಅಖಂಡ ನೋವು ಹಂಚಿಕೊಂಡ್ರು. ಡಿಕೆಶಿಯಿಂದ ಸೂಕ್ತ ಸ್ಪಂದನೆ ಸಿಗದೆ ಹೋದ್ರೆ ಮುಂದಿನ ನಿರ್ಧಾರದ ಬಗ್ಗೆ ತಿಳಿಸೋದಾಗಿ ಅಖಂಡ ಶ್ರೀನಿವಾಸ್ ಹೇಳಿದ್ರು. ಹೀಗಾಗಿ ಡಿಕೆಶಿ, ಅಖಂಡ ಶ್ರೀನಿವಾಸ್ ಮೂರ್ತಿ ಕುತೂಹಲ ಮೂಡಿಸಿದೆ. ಗಲಭೆ
ಪ್ರಕರಣ ಸಂಬಂಧ ಶಿಸ್ತು ಪಾಲನೆ ಸಮಿತಿಗೆ ಶಿಫಾರಸು ಮಾಡ್ತೇನೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಅಖಂಡ ಶ್ರೀನಿವಾಸ ಮೂರ್ತಿ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಅವರು, ಅಖಂಡ ಶ್ರೀನಿವಾಸ ಮೂರ್ತಿ ಭಾರಿ ನೋವಲ್ಲಿದ್ದಾರೆ. ನಾನೇ ಅವರ ಸ್ಥಾನದಲ್ಲಿದ್ರೂ ನೋವಾಗ್ತಿತ್ತು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಹೇಳಿದ್ರು. ಡ್ರಗ್ಸ್ ಕೇಸ್ನಲ್ಲಿ ಅಂಧರಾಗಿರೋ ಹ್ಯಾಕರ್ ಶ್ರೀಕೃಷ್ಣ ವೈಟ್ ಅಂಡ್ ಬ್ಲಾಕ್ ದಂಧೆ ನಡೆಸಿದ ಮಾಹಿತಿ ಬಯಲಾಗಿದೆ. ವಿದೇಶಗಳಲ್ಲಿ ಬಂಡವಾಳ ಹೂಡೋರಿಗೆ ಡಿಜಿಟಲ್ ಮನಿ ಬೇಕಿತ್ತು. ಇಂಥವರನ್ನ ಹುಡುಕಿ ಸಂಪರ್ಕ ಸಾಧಿಸುತ್ತಿದ್ದ ಸುನೀಶ್ ಹೆಗ್ಡೆ ಕ್ಯಾಶ್ ಕೊಟ್ರೆ ಅಕೌಂಟ್ಗೆ ಹಣ ಹಾಕುವ ಕುರಿತು ಡೀಲ್ ಫಿಕ್ಸ್ ಮಾಡುತ್ತಿದ್ದ. ಕ್ಯಾಶ್ ಪಡೆದ ಬಳಿಕ ಶ್ರೀಕೃಷ್ಣ ಡಿಜಿಟಲ್ ಹಣ ವರ್ಗಾಯಿಸುತ್ತಿದ್ದ. ಡಾರ್ಕ್ನೆಟ್ ಡ್ರಗ್ಸ್ ದಂಧೆಕೋರರ ಮತ್ತಷ್ಟು ಮಾಹಿತಿ ಬಹಿರಂಗವಾಗಿದೆ. ಡ್ರಗ್ಸ್ ಪ್ರಕರಣದ ಆರೋಪಿ ಸುನೀಶ್ ಹೆಗ್ಡೆ ಕೇವಲ ಡ್ರಗ್ಸ್ ವ್ಯವಹಾರ ಮಾಡ್ತಿರಲಿಲ್ಲ, ಜೊತೆಗೆ ಕ್ರಿಕೆಟ್ ಬೆಟ್ಟಿಂಗ್ನಲ್ಲೂ ತೊಡಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಚಾಮರಾಜಪೇಟೆಯ ಸಿಸಿಬಿ ಕಚೇರಿಯಲ್ಲಿ ಶ್ರೀಕಿ ದೇವರ ಸ್ಮರಣೆ ಮಾಡುತ್ತಿದ್ದಾನೆ. ದೇವರ ನಾಮಸ್ಮರಣೆ ಜೊತೆಗೆ ಶ್ಲೋಕ ಹೇಳ್ತಿದ್ದಾನೆ. ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಡಿಸೆಂಬರ್ ಮೊದಲ ವಾರದಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿ ನೀಡುವ ಸಾಧ್ಯತೆ ಇದೆ. ಡಿಸೆಂಬರ್ 4ರಂದು ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ, 5ರಂದು ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು, ಈ ಸಭೆಗಳಲ್ಲಿ ಪಾಲ್ಗೊಳ್ಳೋಕೆ ಅರುಣ್ ಸಿಂಗ್ ಆಗಮಿಸುವ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ನೀಡುವವರೆಗೂ ವರಿಷ್ಠರು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗಿದೆ. ಸಚಿವ ಸ್ಥಾನಕ್ಕಾಗಿ ಆಪ್ತರ ಪರ ಲಾಬಿ ಮಾಡುತ್ತಿದ್ದ ಸಚಿವ ರಮೇಶ್ ಜಾರಕಿಹೊಳಿ ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಹೀಗಾಗಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ರಮೇಶ್ ಜಾರಕಿಹೊಳಿ ಖಾಸಗಿ ನಿವಾಸಕ್ಕೆ ಮಹೇಶ್ ಕುಮಟಳ್ಳಿ ಭೇಟಿ ನೀಡಿದ್ರು. ಸ್ಲಂ ಬೋರ್ಡ್ ಅಧ್ಯಕ್ಷರಾಗಿರೋ ಮಹೇಶ್ ಕುಮಟಳ್ಳಿ ರಮೇಶ್ ಜಾರಕಿಹೊಳಿ ಜೊತೆ ಕೆಲ ಕಾಲ ಚರ್ಚೆ ಮಾಡಿದ್ರು. ಬೆಂಗಳೂರಿನಲ್ಲಿ ಭಾರಿ ಪ್ರಮಾಣದ ಚಿನ್ನ ಜಪ್ತಿ ಮಾಡಲಾಗಿದೆ. ಕೆಆರ್ ಮಾರ್ಕೆಟ್ ಠಾಣೆ ಪೊಲೀಸರು 3 ಕೋಟಿ ಮೌಲ್ಯದ 6 ಕೆಜಿ ಚಿನ್ನ ಜಪ್ತಿ ಮಾಡಿದ್ದು, ದಲ್ಪತ್ ಸಿಂಗ್ ವಿಕಾಸ್ ಅನ್ನೋರನ್ನ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಮುಂಬೈನಿಂದ ಕೊರಿಯರ್ ಮೂಲಕ ಚಿನ್ನ ತರಿಸಿದ ಆರೋಪಿ ಮೊದಲು 1 ಗ್ರಾಂ ಗೋಲ್ಡ್ ಅಂತ ಪೊಲೀಸರಿಗೆ ಯಾಮಾರಿಸೋಕೆ ಯತ್ನಿಸಿದ್ದ. ಆದರೆ ತನಿಖೆ ವೇಳೆ ಅಸಲಿ ಚಿನ್ನ ಅನ್ನೋದು ಬಯಲಾಗಿದೆ. ಡಿಸೆಂಬರ್ 31ಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಹೀಗಾಗಿ ಮುಂದಿನ ಸಿಎಸ್ ಆಗಿ ಪಿ ರವಿಕುಮಾರ್ ನೇಮಕವಾಗುವ ಸಾಧ್ಯತೆ ಇದೆ. ಸದ್ಯ ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿರುವ ರವಿಕುಮಾರ್ ಸಿಎಂ ಯಡಿಯೂರಪ್ಪ ಅವರಿಗೂ ಆಪ್ತರಾಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ವಿಜಯಭಾಸ್ಕರ್ ಸೇವಾ ಅವಧಿ ವಿಸ್ತರಣೆ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ. ಮರಾಠ ನಿಗಮ ವಿರೋಧಿಸಿ ಕರವೇ ಕಾರ್ಯಕರ್ತರ ಕಿಚ್ಚು ಹೇಗಿತ್ತು? ಎಂಎಸ್ಐಎಲ್ ಮಳಿಗೆಗೆ ನುಗ್ಗಿದ ಖದೀಮರು ಮಾಡಿದ್ದೇನು? ಹೋರಿಗೆ ರೇಣುಕಾಚಾರ್ಯರ ಹೆಸರಿಟ್ಟಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮರಾಠ ಅಭಿವೃದ್ಧಿ ನಿಗಮ ರಚನೆ ಕೈಬಿಡುವಂತೆ ಒತ್ತಾಯಿಸಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಾನವ ಸರಪಳಿ ನಿರ್ಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿಎಂ ಯಡಿಯೂರಪ್ಪ ಹೊರಡಿಸಿದ ಆದೇಶ ಪ್ರತಿ ಹರಿತು ಆಕ್ರೋಶ ವ್ಯಕ್ತಪಡಿಸಿದರು. ಧರಣಿ ನಿರತ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆಕೊಂಡರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜಮನಗೊಂಡನಹಳ್ಳಿ ಬಳಿ ನಿಂತಿದ್ದ ಲಾರಿಗೆ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ಒಂದು ಲಾರಿಯ ಚಾಲಕ ಕ್ಲೀನರ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಅವಘಡ ಸಂಭವಿಸಿದ್ದು, ವೇಗವಾಗಿ ಬಂದು ಗುದ್ದಿದ ಲಾರಿ ಚಾಲಕನಂತೆ ನಿರ್ಲಕ್ಷ್ಯ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋನಘಟ್ಟದಲ್ಲಿ ದುಷ್ಕರ್ಮಿಗಳು ಎಂಎಸ್ಐಎಲ್ ಮದ್ಯ ಮಳಿಗೆಗೆ ಕನ್ನ ಹಾಕಿದ್ದಾರೆ. ಖದೀಮರು ಶಟರ್ ಮುರಿದು ಒಳನುಗ್ಗಿ 1 ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಕದ್ದೊಯ್ದಿದ್ದಾರೆ. 60,000 ರೂಪಾಯಿ ಹಣ ದೋಚಿದ್ದಾರೆ. ಅಲ್ಲದೆ ಸಿಸಿಟಿವಿ ಧ್ವಂಸಗೊಳಿಸಿ ಹಾರ್ಡ್ ಡಿಸ್ಕ್ ಅನ್ನು ಕದ್ದು ಪರಾರಿಯಾಗಿದ್ದಾರೆ. ಬೆಳಗ್ಗೆ ವಾಕ್ಗೆ ಬಂದವರು ನೋಡಿದಾಗ ಮಳಿಗೆ ದೋಚಿರುವುದು ಬೆಳಕಿಗೆ ಬಂದಿದೆ. ಕೊಡಗು ಜಿಲ್ಲೆ ಮಡಿಕೇರಿ ಹೊರವಲಯದಲ್ಲಿರೋ ತಾಜ್ ರೆಸಾರ್ಟ್ಗೆ ನಗರಸಭೆ ಆಫೀಸರ್ಸ್ ದಂಡ ವಿಧಿಸಿದ್ದಾರೆ. ರೆಸಾರ್ಟ್ನ ಕಸವನ್ನ ತಂದು ಪಕ್ಕದ ಸ್ಟೋನ್ ಹಿಲ್ನಲ್ಲಿ ಹಾಕಲಾಗ್ತಿತ್ತು. ಇದನ್ನ ಅರಿತ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೆಸಾರ್ಟ್ಗೆ 25,000 ದಂಡ ಹಾಕಿದ್ದಾರೆ. ಈ ಬಗ್ಗೆ ಮಡಿಕೇರಿ ನಗರಸಭೆ ಆಯುಕ್ತ ಎಸ್ವಿ ರಾಮದಾಸ್ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರದ ಸುಂಕದಕಟ್ಟೆಯಲ್ಲಿರೋ ಸಿಂಹನ ಗದ್ದೆ ಬಸ್ತಿ ಮಠದ ಸ್ವಾಮೀಜಿ ವಿರುದ್ಧ ಜನ ಗರಂ ಆಗಿದ್ದಾರೆ. ಜೊಲ್ಲು ಅಂಕಲ್ಗೆ ತೆರಳುವ ರಸ್ತೆಗೆ ಅಡ್ಡಲಾಗಿ ಸ್ವಾಮೀಜಿ ಬೋರ್ಡ್ ಅಳವಡಿಸಿದ್ದಾರೆ. ಇದರಿಂದ ಸುಮಾರು 60ಕ್ಕೂ ಹೆಚ್ಚು ಮನೆಗಳಿಗೆ ಸಂಪರ್ಕಿಸುವ ರಸ್ತೆ ಬಂದಾಗಿದ್ದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ.
ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರಿನಲ್ಲಿ ನಿರಾಶ್ರಿತರು ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೆಲ ದಿನಗಳ ಹಿಂದೆ 16 ಗುಡಿಸಲು ಬೆಂಕಿಗೆ ಆಹುತಿಯಾಗಿದ್ವು. ಆಗ ಗುಡಿಸಲು ವಾಸಿಗಳನ್ನ ಶಾಲಾ ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಅಂದಿನಿಂದ ಸಂಬಂಧಿಸಿದ ಅಧಿಕಾರಿಗಳಾಗ್ಲಿ ಇತ್ತ ತಲೆ ಹಾಕಿಲ್ಲ. ಜೊತೆಗೆ ಜನಪ್ರತಿನಿಧಿಗಳು ಕೂಡ ಸುಳಿದಿಲ್ಲ. ಹೀಗಾಗಿ ಮನೆ ಕಳ್ಕೊಂಡು ಕಂಗಾಲಾಗಿರೋ ಕುಟುಂಬಸ್ಥರು ಕೂಡಲೇ ಸಮಸ್ಯೆ ಪರಿಹರಿಸಿ ಅಂತ ಒತ್ತಾಯಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಗುಡ್ಡತಹಳ್ಳಿಯಲ್ಲಿ ಹೋರಿಯೊಂದಕ್ಕೆ ಶಾಸಕ ರೇಣುಕಾಚಾರ್ಯ ಹೆಸರನ್ನ ಇಟ್ಟು ಗ್ರಾಮಸ್ಥರು ಸಂಭ್ರಮಿಸಿದ್ದಾರೆ. ಗ್ರಾಮದಲ್ಲಿ ನಡೆದ ಹೋರಿ ಹಬ್ಬಕ್ಕೆ ಎಂಎಲ್ಎ ರೇಣುಕಾಚಾರ್ಯ ಗೈರಾಗಿದ್ರು. ಹೀಗಾಗಿ ಜನ ಹೋರಿಗೆ ಎಂಪಿಆರ್ ಹುಲಿ ಅಂತ ಹೆಸರಿಟ್ಟು ಊರ ಮಧ್ಯೆ ಓಡಿಸಿದ್ದಾರೆ. ಪ್ರತಿ ವರ್ಷ ಹೋರಿ ಹಬ್ಬದಲ್ಲಿ ಭಾಗಿಯಾಗ್ತಿದ್ದ ರೇಣುಕಾಚಾರ್ಯ ಈ ಸಲ ಹಬ್ಬಕ್ಕೆ ಹೋಗಿಲ್ಲ. ಅಕ್ರಮ ನಕ್ಷತ್ರ ಆಮೆ ಮಾರಾಟ ಮಾಡೋಕೆ ಮುಂದಾಗಿದ್ದ 4 ಮಂದಿಯನ್ನ ಮಡಿಕೇರಿ ಸಿಐಡಿ ಪೊಲೀಸ್ ಅರಣ್ಯ ಘಟಕದಿಂದ ಬಂಧಿಸಲಾಗಿದೆ. ಬೆಂಗಳೂರಿನಿಂದ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪಲು ಪಟ್ಟಣಕ್ಕೆ ಆರೋಪಿಗಳು ಬಂದು 1.5 ಲಕ್ಷಕ್ಕೆ ಮಾರಾಟ ಮಾಡೋಕೆ ಮುಂದಾಗಿದ್ರು. ಬಂಧಿತರಿಂದ ಕಾರು ಆಮೆ ವಶಕ್ಕೆ ಪಡೆಯಲಾಗಿದೆ. ಯತ್ನಾಳ್ ವಿರುದ್ಧ ಸಿಡಿದೆದ್ದಿದ್ದೇಗೆ ಕರವೇ ಕಾರ್ಯಕರ್ತರು ಭದ್ರತೆ ಕಂಡು ಸಚಿವ ಆನಂದ್ ಸಿಂಗ್ ಸಿಡಿಮಿಡಿ ಆಗಿದ್ದೇಕೆ? ಯೋಗೀಶ್ ಗೌಡ ಹತ್ಯೆ ಪ್ರಕರಣ ತನಿಖೆ ಎಲ್ಲಿಗೆ ಬಂದಿದೆ? ಇದೆಲ್ಲವನ್ನ ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ರೋಲ್ ಕಾಲ್ ಹೋರಾಟಗಾರರ ಬಗ್ಗೆ ಸಿಎಂ ಹೆದರಬೇಕಿಲ್ಲ ಎಂದಿದ್ದ ಯತ್ನಾಳ್ ವಿರುದ್ಧ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಗದಗ ನಗರದ ಗಾಂಧಿ ಸರ್ಕಲ್ನಲ್ಲಿ ಯತ್ನಾಳ್ ಭೂತ ದಹನಕ್ಕೆ ಪ್ರತಿಭಟನಾಕಾರರು ಮುಂದಾಗಿದ್ರು. ಇದಕ್ಕೆ ಪೊಲೀಸರು ಅಡ್ಡಿ ಮಾಡಿದ್ದು ಕಾರ್ಯಕರ್ತರು ಪೊಲೀಸರ ನಡುವೆ ನೂಕಾಟ ನಡೆಯಿತು. ಯತ್ನಾಳ್ ಪ್ರತಿಕೃತಿಗೆ ಚಪ್ಪಲಿ ಸೇವೆ ಮಾಡಿ ಬಾಯ್ ಬಡ್ಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು. ಐಸಿಸಿ ಸಭೆಗೆ ಬಿಗಿ ಭದ್ರತೆ ಕಂಡು ಸಚಿವ ಆನಂದ್ ಸಿಂಗ್ ಗರಂ ಆಗಿದ್ರು. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನ ತುಂಗಭದ್ರಾ ಕಾಡಾ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಆದರೆ ಸಭೆಗೆ ಆಗಮಿಸುತ್ತಿದ್ದಂತೆ ಭದ್ರತೆ ಕಂಡು ಆಕ್ರೋಶ ವ್ಯಕ್ತಪಡಿಸಿದ ಆನಂದ್ ಸಿಂಗ್, ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಅಗತ್ಯ ಏನಿತ್ತು ಅಂತ ಪೊಲೀಸರು ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಕೊಂಡ್ರು. ಅಲ್ಲದೆ ಕಾಡಾ ಕಚೇರಿ ಬಳಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತೆಗೆಸಿದ್ರು. ಕೊಪ್ಪಳ ಕ್ಷೇತ್ರದ ಮಾಜಿ ಸಂಸದ ವಿರೂಪಾಕ್ಷಪ್ಪ ಬಿಜೆಪಿ ಸೇರಲಿದ್ದಾರೆ ಎಂಬ ವದಂತಿಗೆ ತೆರೆ ಎಳೆದಿದ್ದಾರೆ. ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಲ್ಲ ಅಂತ ವಿಡಿಯೋ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ತೊರೆತೇನೆ ಅನ್ನೋದು ಕೇವಲ ವದಂತಿ ಅಂತ ಗಾಳಿ ಸುದ್ದಿಗೆ ಬ್ರೇಕ್ ಹಾಕಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಜಿ ಸಂಸದ ವಿರೂಪಾಕ್ಷಪ್ಪ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಲಿದ್ದಾರೆ ಅಂತ ಸುದ್ದಿ ಹರಡಿತ್ತು. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೀಶ್ ಗೌಡ ಹತ್ಯೆ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಸಿಪಿಐ ಬುಲಾವ್ ಹಿನ್ನೆಲೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹೋದರ ವಿಜಯ್ ಕುಲಕರ್ಣಿ ಉಪನಗರ ಠಾಣೆಗೆ ಆಗಮಿಸಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ಆಪ್ತ ಕಾರ್ಯದರ್ಶಿಯಾಗಿದ್ದ ಸೋಮಲಿಂಗ ನ್ಯಾಮಗೌಡ ಅವರನ್ನ ಸಿಪಿಐ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಹಣಕಾಸಿನ ವಿಚಾರಕ್ಕೆ ವ್ಯಕ್ತಿಗೆ ಗುಂಡು ಹಾರಿಸಿದವನ ಕುಟುಂಬಸ್ಥರ ಮೇಲೆ ಪೊಲೀಸರು ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ನವೆಂಬರ್ 18ರ ರಾತ್ರಿ ವಿಜಯಪುರ ನಗರದಲ್ಲಿ ಬತು ರಾಥೋಡ್ ಎಂಬಾತನ ಮೇಲೆ ತುಳಸಿರಾಮ ಹರಿಚನ್ ಎಂಬಾತ ಗುಂಡಿನ ದಾಳಿ ನಡೆಸಿದ. ಆದ್ರಿಕಾ ತುಳಸಿರಾಮ್ ತಂದೆ, ಅಕ್ಕ ಸೇರಿದಂತೆ ಮನೆಯವರನ್ನ ಜಲನಗರ ಪೊಲೀಸರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಟ್ರಾಕ್ಟರ್ನಲ್ಲಿ ಹಾಡಿನ ಶಬ್ದ ಕಡಿಮೆ ಮಾಡೋಕೆ ಹೇಳಿದ್ದಕ್ಕೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಲಕೇರಿಯಲ್ಲಿ ಘಟನೆ ನಡೆದಿದ್ದು 3 ಮೇಲೆ 12ಕ್ಕೂ ಹೆಚ್ಚಿನ ಜನರು ಹಲ್ಲೆ ನಡೆಸಿದ್ದಾರೆ. ನವೆಂಬರ್ 17ರಂದು ನಡೆದ ಹಲ್ಲೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ನಡೆದು 4 ದಿನ ಕಳೆದರೂ ಈವರೆಗೂ ಕೇಸ್ ದಾಖಲಾಗಿಲ್ಲ. ಬಾಗಲಕೋಟೆ ಜಿಲ್ಲೆ ಮುಧೋಳ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ದಾದಾಪೀರ್ ಅವತಾರ್ಗೆ 2018ನೇ ಸಾಲಿನ ಮುಖ್ಯಮಂತ್ರಿ ಪದಕ ಲಭಿಸಿದೆ. ಬೆಂಗಳೂರಿನಲ್ಲಿ ಪದಕ ಪ್ರದಾನ ಮಾಡಿದ್ದು ಕಾನ್ಸ್ಟೇಬಲ್ ದಾದಾಪೀರ್ ಅವತಾರ್ಗೆ ಬಾಗಲಕೋಟೆ ಎಸ್ಪಿ ಲೋಕೇಶ್ ಜಗಲಾಸರ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ರಾಘವೇಂದ್ರ ಸ್ವಾಮಿ ಸನ್ನಿಧಾನ ಮಂತ್ರಾಲಯಕ್ಕೆ ಉಡುಪಿ ಶ್ರೀಮಠದ ಪೀಠಾಧಿಪತಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭೇಟಿ ನೀಡಿದರು. ಮಂತ್ರಾಲಯದಲ್ಲಿ ತುಂಗಭದ್ರಾ ಪುಷ್ಕರ ನಡೀತಾ ಇದೆ. ಹೀಗಾಗಿ ತುಂಗಭದ್ರಾ ಪುಷ್ಕರದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬಳಿಕ ಗುರುರಾಯರ ಬೃಂದಾವನದ ದರ್ಶನ ಮಾಡಿ ಪುನೀತರಾದರು. ಈ ವೇಳೆ ಮಂತ್ರಾಲಯದ ಸ್ವಾಮೀಜಿಗಳು ಕೂಡ ಹಾಜರಾಗಿದ್ದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂಜನಾದ್ರಿ ಬೆಟ್ಟ ಹತ್ತಿದ ಸೆಲ್ಫಿ ವಿಡಿಯೋ ಸಖತ್ ವೈರಲ್ ಆಗಿದೆ. ಜೇಮ್ಸ್ ಚಿತ್ರೀಕರಣಕ್ಕಾಗಿ ಕೊಪ್ಪಳಕ್ಕೆ ಭೇಟಿ ನೀಡಿದ ಪುನೀತ್ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಹತ್ತಿದ್ರು. 571 ಮೆಟ್ಟಿಲು ಇರುವ ಬೆಟ್ಟವನ್ನ ಜೈ ಶ್ರೀರಾಮ್ ಅಂತ ಕೂಗುತ್ತಾ ಪುನೀತ್ ಹತ್ತಿದ್ದಾರೆ.
ದ್ರಾವಿಡ ನಾಡಲ್ಲಿ ಚಾಣಕ್ಯನ ಆಪರೇಷನ್ ಚೆನ್ನೈ ಹೇಗಿದೆ? ಎನ್ಕೌಂಟರ್ನಲ್ಲಿ ಹತ್ಯೆಯಾದ ಉಗ್ರರಿಗೂ ಪಾಕಿಸ್ತಾನಕ್ಕೂ ಇರೋ ನಂಟೇನು? ಛಾತ್ ಪೂಜೆಯಿಂದ 10ಕ್ಕೂ ಹೆಚ್ಚು ಮನೆಗಳು ಹೊತ್ತಿ ಉರಿದಿದ್ದೆಲ್ಲಿ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಅಮೆರಿಕದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರ ಜೋರಾಗಿದೆ. ಇಂದು ಒಂದೇ ದಿನ ದಾಖಲೆಯ 1,93,000 ಹೊಸ ಕೊರೋನಾ ಕೇಸಸ್ ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ 1,22 ಲಕ್ಷ ದಾಟಿದೆ. ಈವರೆಗೂ 2,06,000 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. 46 ಲಕ್ಷ ಜನರು ಇನ್ನು ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಅಮೆರಿಕದಲ್ಲಿ 1,80,000 ಜನರಿಗೆ ಕೊರೋನಾ ದೃಢಪಟ್ಟಿತ್ತು. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 90,50,000 ಗಡಿ ದಾಟಿದೆ. ಕಳೆದ 24 ಗಂಟೆ ಅವಧಿಯಲ್ಲಿ 46,232 ಹೊಸ ಪ್ರಕರಣಗಳು ದಾಖಲಾಗಿದ್ದು, 564 ಜನ ಕೊರೋನಾದಿಂದ ಕೊನೆಯುಸಿರೆಳೆದಿದ್ದಾರೆ. ದೇಶದಲ್ಲಿ ಈವರೆಗೂ 1,32,726 ಜನ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ನಿನ್ನೆ 49,715 ಜನ ಡಿಸ್ಚಾರ್ಜ್ ಆಗಿದ್ದು, 4.39 ಲಕ್ಷ ಜನ ಇನ್ನೂ ಚಿಕಿತ್ಸೆ ಪಡೆದಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ಕೊರೋನಾ ರಾಜಧಾನಿಯಾಗಿ ಬದಲಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ 6,608 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, 118 ಜನರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಒಟ್ಟು ಸೋಂಕಿತರ ಸಂಖ್ಯೆ ಈಗಾಗಲೇ 5 ಲಕ್ಷ ದಾಟಿದ್ದು, ಈವರೆಗೂ 8,159 ಜನ ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಸದ್ಯ 40,936 ಸೋಂಕಿತರು ಕೊರೋನಾ ವಿರುದ್ಧ ಹೋರಾಡುತ್ತಿದ್ದಾರೆ. ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ತಮಿಳುನಾಡು ಭೇಟಿ ಆರಂಭಿಸಿದ್ದಾರೆ. ಇಂದು ಚೆನ್ನೈಗೆ ಅಮಿತ್ ಶಾ ಭೇಟಿ ನೀಡಿದ್ದು, ಸಂಜೆ 4:30ಕ್ಕೆ 67,000 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ತಮಿಳುನಾಡಿನ ಸಿಎಂ ಪಳನಿಸ್ವಾಮಿ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಚುನಾವಣೆಯಲ್ಲಿ ಹೊಂದಾಣಿಕೆ ಸೀಟು ಹಂಚಿಕೆ ಕುರಿತು ಚರ್ಚಿಸಲಿದ್ದಾರೆ. ಬಳಿಕ 6:30ಕ್ಕೆ ಬಿಜೆಪಿ ನಾಯಕರ ಜೊತೆಗೆ ಸಭೆ ನಡೆಸಲಿದ್ದಾರೆ. ಅಲ್ಲದೆ ನಟ ರಜನಿಕಾಂತ್, ಎಂಕೆ ಅಳಗಿರಿ ಭೇಟಿಯಾಗುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಗಾಂಧಿನಗರದ ಪಂಡಿತ್ ದೀನ ದಯಾಳ್ ಪೆಟ್ರೋಲಿಯಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಪೆಟ್ರೋಲಿಯಂ ಕ್ಷೇತ್ರದಲ್ಲಿನ ಸಂಶೋಧನೆ, ಆವಿಷ್ಕಾರಕ್ಕೆ ಸಹಾಯವಾಗುವ ವಿಶ್ವವಿದ್ಯಾಲಯದ ಹಲವು ಕೇಂದ್ರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದರು. ಜಮ್ಮು ಕಾಶ್ಮೀರದ ನಾಗೋಟ್ರಾದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಬಲಿಯಾದ ಉಗ್ರರಿಗೆ ಪಾಕಿಸ್ತಾನದ ಜೊತೆ ಲಿಂಕ್ ಇರೋದು ಬಯಲಾಗಿದೆ. ಹತರಾದ ಭಯೋತ್ಪಾದಕರ ಬಳಿ ಇದ್ದ ಡಿಜಿಟಲ್ ರೇಡಿಯೋಯಿಂದ ಪಾಕ್ನ ದುಷ್ಕೃತ್ಯ ಪಕ್ಕಾ ಆಗಿದೆ. ಬ್ಯಾಂಟೋಲ್ ಪ್ಲಾಜಾ ಬಳಿ ಭದ್ರತಾ ಪಡೆ ವಾಹನಗಳ ತಪಾಸಣೆ ನಡೆಸಿದ್ದಂತೆ ಭಯೋತ್ಪಾದಕರ ಗುಂಪು ಗುಂಡು ಹಾರಿಸಿತ್ತು. ಈ ವೇಳೆ ನಡೆದ ಎನ್ಕೌಂಟರ್ನಲ್ಲಿ 4 ಉಗ್ರರು ಬಲಿಯಾಗಿದ್ರು. ಅಸ್ಸಾಂನಲ್ಲಿ ಛಾತ್ ಪೂಜಾ ವೇಳೆ ಭಾರೀ ದುರಂತ ಸಂಭವಿಸಿದೆ. ಜೋರಾದ ರಾಜ ಮೈದಾನ ರೋಡ್ನಲ್ಲಿ ಹಬ್ಬದ ಆಚರಣೆ ವೇಳೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡಿದ್ದು, ನೋಡ್ತಿದ್ದಂತೆ 10ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ಆವರಿಸಿತು. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಮೆರಿಕದಲ್ಲಿ ಭಾರತೀಯ ಮೂಲದ ಮತ್ತೊಬ್ಬ ಮಹಿಳೆಗೆ ಪ್ರಮುಖ ಹುದ್ದೆ ಲಭಿಸಿದೆ. ಜಿಲ್ ಬೈಡನ್ ನೀತಿ ನಿರೂಪಕರಾಗಿ ಇಂಡೋ ಅಮೆರಿಕನ್ ಮಾಲಾ ಅಡಿಗ ಆಯ್ಕೆಯಾಗಿದ್ದಾರೆ. ಜಿಲ್ ಬೈಡನ್ಗೆ ನೀತಿ ನಿರೂಪಕರಾಗಿ ಮಾಲಾ ಅಡಿಗಾರನ್ನ ಅಮೆರಿಕ ಚುನಾಯಿತ ಅಧ್ಯಕ್ಷ ಜೋ ಬೈಡನ್ ನೇಮಿಸಿದ್ದಾರೆ. ಮತ್ತೊಂದು ಕಡೆ ಜೋ ಬೈಡನ್ ಕ್ಯಾಬಿನೆಟ್ಗೆ ಭಾರತದ 2 ಸೇರ್ಪಡೆ ಆಗುವ ಸಾಧ್ಯತೆ ಇದೆ. ಕರ್ನಾಟಕದ ಮಂಡ್ಯ ಮೂಲದ ಡಾಕ್ಟರ್ ವಿವೇಕ್ ಮೂರ್ತಿ ಹಾಗೂ ಅರುಣ್ ಮಂಜುದಾರ್ ಸೇರ್ಪಡೆ ಸಾಧ್ಯತೆ ಇದೆ. ಕೊರೋನಾ ಸೋಂಕಿನ ಆರ್ಭಟದ ನಡುವೆಯೂ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅಪಾರ ಪ್ರಮಾಣದ ಕಾಣಿಕೆ ಹರಿದು ಬಂದಿದೆ. ಕಳೆದ 24 ಗಂಟೆಯಲ್ಲಿ 2.41 ಕೋಟಿ ಹುಂಡಿ ಆದಾಯ ಸಂಗ್ರಹವಾಗಿದೆ. ಒಂದೇ ದಿನ 27,123 ಭಕ್ತರು ಬಾಲಾಜಿ ದರ್ಶನ ಪಡೆದಿದ್ದು, 9,844 ಭಕ್ತರು ತಲೆಮುಡಿ ಸಲ್ಲಿಸಿದ್ದಾರೆ. ಪಾಕಿಸ್ತಾನ ನಾಯಕ ಬಾಬರ್ ಅಜಂರನ್ನ ಅಶ್ವಿನ್ ಕೊಂಡಾಡಿದ್ದೇಕೆ? ಆಟಗಾರರ ಒಪ್ಪಂದದಲ್ಲಿ ಬಿಸಿಸಿಐ ಮಾಡಿರೋ ಬದಲಾವಣೆ ಏನು? ಕೋಟಿಗೊಬ್ಬನ ನಯ ಅವತಾರ ಹೇಗಿದೆ? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಪಾಕಿಸ್ತಾನ ಕ್ರಿಕೆಟ್ ತಂಡದ ನಾಯಕ ಬಾಬರ್ ಬ್ಯಾಟಿಂಗ್ ಶೈಲಿಯನ್ನ ರವಿಚಂದ್ರನ್ ಅಶ್ವಿನ್ ಕೊಂಡಾಡಿದ್ದಾರೆ. ಬಾಬರ್ ಬ್ಯಾಟಿಂಗ್ ನೋಡುವುದಂದ್ರೆ ಬಹಳ ಆನಂದ. ಅವರು ಶ್ರೇಷ್ಠ ಆಟಗಾರನಾಗಿ ಹೊರಬರೋದು ಇನ್ನ ಬಾಕಿ ಇದೆ. ಆತ ಗ್ರೇಟ್ ಪ್ಲೇಯರ್ ಅಂತ ಅಶ್ವಿನ್ ಗುಣಗಾನ ಮಾಡಿದ್ದಾರೆ. ಸ್ಟೀವ್ ಸ್ಮಿತ್ ಆಸ್ಟ್ರೇಲಿಯಾ ತಂಡಕ್ಕೆ ವಾಪಸ್ಸಾಗಿರೋ ಟೀಂ ಇಂಡಿಯಾಗೆ ದೊಡ್ಡ ತಲೆನೋವಾಗಿದೆ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿದ್ದಾರೆ. ಸ್ಮಿತ್ ವಾರ್ನರ್ ತಂಡದಲ್ಲಿರುವುದು ಆಸೀಸ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಸ್ಮಿತ್ ಭಾರತದ ವಿರುದ್ಧ ಪ್ರತಿ ಬಾರಿಯೂ ಉತ್ತಮ ರನ್ ಗಳಿಸುತ್ತಾರೆ ಅಂತ ಮ್ಯಾಕ್ಸ್ವೆಲ್ ತಿಳಿಸಿದ್ದಾರೆ.
ಇಂಗ್ಲೆಂಡ್ ಪ್ರವಾಸಕ್ಕೆ ಸಿದ್ಧವಾಗಿರುವ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಇದೀಗ ಕೊರೋನಾ ಕಂಟಕವಾಗಿದೆ. ಆಫ್ರಿಕಾ ತಂಡದ 2 ಆಟಗಾರರಿಗೆ ಕೋವಿಡ್-19 ಪಾಸಿಟಿವ್ ಆಗಿದೆ ಅಂತ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಮಂಡಳಿ ತಿಳಿಸಿದೆ. ಇದೇ 27ರಿಂದ ದಕ್ಷಿಣ ಆಫ್ರಿಕಾ ಹಾಗೂ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ T20 ಸರಣಿ ನಡೆಯಲಿದೆ. ಇಂಡಿಯನ್ ಸೂಪರ್ ಲೀಗ್ನ 2ನೇ ಲೀಗ್ ಪಂದ್ಯ ಗೋವಾದಲ್ಲಿ ನಡೆಯಲಿದ್ದು ನಾರ್ತ್ ಈಸ್ಟ್ ಯುನೈಟೆಡ್ ಹಾಗೂ ಮುಂಬೈ ಎಫ್ಸಿ ತಂಡಗಳು ಮುಖಾಮುಖಿಯಾಗಲಿವೆ. ಇದುವರೆಗೂ ಐಎಸ್ಎಲ್ನಲ್ಲಿ ಒಮ್ಮೆಯೂ ಚಾಂಪಿಯನ್ ಆಗದ ಮುಂಬೈ ಮೊದಲ ಪಂದ್ಯದಲ್ಲಿ ಶುಭಾರಂಭ ಮಾಡೋ ತವಕದಲ್ಲಿದೆ. ಆಟಗಾರರ ವಾರ್ಷಿಕ ಒಪ್ಪಂದ ನಿಯಮದಲ್ಲಿ ಬಿಸಿಸಿಐ ಬದಲಾವಣೆ ತಂದಿದೆ. ಬಿಸಿಸಿಐನ ಹೊಸ ನಿಯಮದ ಪ್ರಕಾರ ಆಟಗಾರರು ಇನ್ನು ಮುಂದೆ ವಾರ್ಷಿಕ ಕೇಂದ್ರ ಗುತ್ತಿಗೆ ಪಟ್ಟಿಯಲ್ಲಿ ಇರಬೇಕಾದ್ರೆ ಕನಿಷ್ಠ 10 T20 ಪಂದ್ಯಗಳನ್ನು ಆಡಬೇಕಿದೆ. ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬ 3 ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಸಿನಿ ಪ್ರೇಕ್ಷಕರು ಕಿಚ್ಚನ ನಯ ಅವತಾರ ನೋಡೋಕೆ ಕಾಯ್ತಿದ್ದಾರೆ. ಇದೀಗ ಕಿಚ್ಚನ ಪಕ್ಕಾ ಅಭಿಮಾನಿಗಳೇ ಹೊಸ ಪೋಸ್ಟರ್ ಲಾಂಚ್ ಮಾಡಿದ್ದು ಹೊಸ ಲುಕ್ ಸುದೀಪ್ ಪಾತ್ರದ ಮೇಲೆ ಮತ್ತಷ್ಟು ನಿರೀಕ್ಷೆ ಹೆಚ್ಚು ಮಾಡಿದೆ. ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ಸದ್ಯ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ಸಿನಿಮಾ ಆಗಿದೆ. ಅನ್ಲಾಕ್ ಬಳಿಕ ರಾಬರ್ಟ್ ರಿಲೀಸ್ಗೆ ಬೇಡಿಕೆ ಹೆಚ್ಚಾಗಿದೆ. ಇತ್ತ ಈ ಚಿತ್ರದ ಹಾಡು ಹೊಸ ದಾಖಲೆ ಬರೆದಿದೆ. ರಾಬರ್ಟ್ ಚಿತ್ರದ ಕ್ಯಾಚಿ ನಂಬರ್ ದೋಸ್ತ ಹಾಡು 9 ಮಿಲಿಯನ್ ವ್ಯೂಸ್ ದಾಟಿದೆ. ಲಾಕ್ಡೌನ್ ಬಳಿಕ ತೆರೆ ಕಂಡಿರೋ ಮೊದಲ ಸಿನಿಮಾ ಆಕ್ಟ್ 1978. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರೋ ಯಜ್ಞಾ ಶೆಟ್ಟಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ಆದರೆ ಯಜ್ಞಾ ಪಾತ್ರದಲ್ಲಿ ನಟಿ ಕೀರ್ತಿ ಸುರೇಶ್ ಅಭಿನಯಿಸಬೇಕಿತ್ತಂತೆ. ಕತೆ ಇಷ್ಟಪಟ್ಟ ಕೀರ್ತಿ ಸುರೇಶ್ ಬಹುಭಾಷೆಯಲ್ಲಿ ಚಿತ್ರವನ್ನ ತೆರೆಗೆ ತರೋಕೆ ಒಪ್ಪಿದ್ರಂತೆ. ಆದರೆ ಕಾರಣಾಂತರಗಳಿಂದ ಕೀರ್ತಿ ಸುರೇಶ್ ಚಿತ್ರದಿಂದ ಹೊರಬಂದಿದ್ದಾರೆ. ಶ್ರುತಿ ಹಾಸನ್ ಮತ್ತೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಕೋವಿಡ್ ನಿಯಮಗಳ ಬಗ್ಗೆ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ನಾನು ಒಬ್ಬ ವ್ಯಕ್ತಿ ಹಾಗೂ ನಟಿಯಾಗಿ ನನ್ನ ಆರೋಗ್ಯ ಕಾಪಾಡಿಕೊಳ್ಳುವ ಹಕ್ಕು ನನಗಿದೆ ಅಂತ ಪರೋಕ್ಷವಾಗಿ ಯಾರಿಗೂ ಟಾಂಗ್ ಕೊಟ್ಟಿದ್ದಾರೆ. ಆದರೆ ಶ್ರುತಿ ಈ ರೀತಿ ಹೇಳಿರೋದು ನಟ ವಿಜಯ್ ಸೇತುಪತಿಗೆ ಅಂತ ಹೇಳಲಾಗ್ತಿದೆ. ಇದು ಇವತ್ತಿನ ನ್ಯೂಸ್ ಟಾಪ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.